ಕಳೆದ 2.5 ವರ್ಷದಲ್ಲಿ ಪ್ರತಿನಿತ್ಯ ಒಂದು ಗ್ಯಾರಂಟಿಯ ಜಾಹೀರಾತು ಕಾಂಗ್ರೆಸ್ ಸರ್ಕಾರದಲ್ಲಿ, ಇನ್ನೊಂದು ಮುಖ್ಯಮಂತ್ರಿ ಚೇರ್ನ ಜಾಹೀರಾತು. ಇದೆರಡು ಪ್ರಮುಖವಾಗಿ ಓಡ್ತಾ ಇದೆ. ಗ್ಯಾರಂಟಿ ಕೊಟ್ಟ ಮಾತಂತೂ ಉಳಿಸ್ಕೊಂಡಿದ್ದೇವೆ, ಸತ್ಯವನ್ನಲ್ಲದೆ ಬೇರೇನೂ ಹೇಳಲ್ಲ ಅನ್ನೋದು ಅದೊಂದು ಭಾಗ. ಜಾಹೀರಾತುಗಳ 5 ಗ್ಯಾರಂಟಿಗೆ ಜಾಹೀರಾತುಗಳನ್ನ ಕೊಡ್ತಕ್ಕಂಥ. ಮತ್ತೊಂದು ಕುರ್ಚಿಯ ವಿಷಯದಲ್ಲಿ ಮುಖ್ಯಮಂತ್ರಿಗಳ ಕುರ್ಚಿಯ ಬಗ್ಗೆ ಮಾತಾಡ್ತಕ್ಕಂಥದ್ದು ಇಲ್ಲಿ ನಡೀತಾ ಇದೆ. ರಾಜ್ಯದ ಅಭಿವೃದ್ಧಿ ಬಗ್ಗೆ, ರೈತರು ಬೆಳೆದಂಥ ಬೆಳೆಗೆ ಯಾವ ರೀತಿ ಬೆಲೆ ದೊರಕಿದೆ, ಮಾರಾಟ ಮಾಡಲಿಕ್ಕಾಗಿದೆಯಾ, ಖರೀದಿ ಕೇಂದ್ರ ಮಾಡಿದ್ದಾರಾ, ಇದು ಯಾವುದೂ ಅವರಿಗೆ ಆ ಕಡೆ ಗಮನ ಇಲ್ಲ. ಅಭಿವೃದ್ಧಿಗಳಿರಲಿ, ಇದು ಎಲ್ಲ ಇವತ್ತು ಸಂಪೂರ್ಣವಾಗಿ ಸ್ಥಗಿತ ಆಗಿರ್ತಕ್ಕಂಥದ್ದು. ಮೆಕ್ಕೆಜೋಳದಂತೂ ಇಡೀ ರಾಜ್ಯದಲ್ಲೇ ಖರೀದಿ ಮಾಡಲಿಲ್ಲ, ಇಲ್ಲಿ ನಮ್ಮ ಜಿಬ್ಳಿಜೋಳನ ಖರೀದಿ ಎರಡೂ ಇಲ್ಲ. ಅದರಿಂದ ಇಲ್ಲಿ ಗ್ಯಾರಂಟಿಯ ಒಂದು ಪ್ರಾಧಾನ್ಯತೆ ಪ್ಲಸ್ ಇನ್ನೊಂದು ಚೇರಿನ ಪ್ರಾಧಾನ್ಯತೆ, ಇವೆರಡೇ ಈ ರಾಜ್ಯ ಸರ್ಕಾರದಲ್ಲಿ ನಡೀತಾ ಇರೋದು. ಆ ಪಕ್ಷದ ಒಂದು ರಾಷ್ಟ್ರೀಯ ಪಕ್ಷವಾಗಿ ಇತಿಹಾಸ ಇದೆ ಇರ್ತಕ್ಕಂಥ ಪಕ್ಷ ಅಂತಾರೆ. 130 ವರ್ಷ 136 ವರ್ಷ ಏನೋ ಆಗಿದೆ ಅಂತ ಹೇಳ್ತಾರೆ. ಇವತ್ತು ಅವ್ರು ನಡ್ಕೊಳ್ತಕ್ಕಂಥ ರೀತಿ ಕಳೆದ 2.5 ವರ್ಷದಲ್ಲಿ ಹೈಕಮಾಂಡ್ಗೆ ಅವರಿಗೆ ಅದೇನೋ SIR ಅನ್ನೋದು ಬಿಟ್ಟರೆ ಬೇರೆ ಏನೂ ಇಲ್ಲ. ಈಗ ಅದು ಯಾವುದೋ ಚೈನಾ ಬಾರ್ಡರ್ ವಿಷಯದ್ದು ಇಟ್ಕೊಂಡು ಕೂತಿದ್ದಾರೆ. ನೆನೆ ಬನ್ನಿ ಬಿಚ್ಕೊಂಡು ಓಡಾಡಿದ್ದಾರೆ. ಅಲ್ಲಿ ಅವರಿಗೆ ಆ ಕಡೆ ಜ್ಞಾನ. ಅದರಿಂದ ಹೈಕಮಾಂಡ್ ಅಂತಕ್ಕಂಥದ್ದು ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಅದೇನಾದ್ರು ICU ಇದೆಯೋ ಎಲ್ಲಿದೆಯೋ ಗೊತ್ತಿಲ್ಲ. ಅದು ಹೈಕಮಾಂಡ್ ಅಂತಕ್ಕಂಥದ್ದು ಇದೆಯೋ ಇಲ್ಲವೋ ಗೊತ್ತಿಲ್ಲ. ರಾಜ್ಯ ಇದರಿಂದ ನಷ್ಟಕ್ಕೊಳಗಾಗಿದೆ. ರಾಜ್ಯದಲ್ಲಿ ಅಭಿವೃದ್ಧಿಗಳು ಸಂಪೂರ್ಣವಾಗಿ ಕುಂಠಿತ ಆಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೇವೆ. ಸರ್, ಈಗ ಸಿದ್ದರಾಮಯ್ಯ ಅವರು ಯಾವುದು ಸಿದ್ದರಾಮಯ್ಯ ಹೇಳ್ತಾರೆ, ಒಕ್ಕಲಿಗರನ್ನ ಎಲೆಕ್ಷನ್ ಬಂದಾಗ ವೋಟ್ ಬ್ಯಾಂಕ್ ಮಾಡ್ಕೊಳ್ತಾರೆ ಕುಮಾರಸ್ವಾಮಿ ಕುಟುಂಬಸ್ಥರು. ಅವ್ರು ಯಾರನ್ನ ಇಟ್ಕೋತಾರೆ? ಅವ್ರು ಕುರ್ಚಿ ಉಳಿಸ್ಕೊಳಕ್ ಯಾವ್ಯಾವ ಹೆಸರು ಹೇಳ್ತಾವ್ರೀಗ. ನಾವು ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಇವ್ರು ತೆಗಿಯಕ್ ಹೋದಾಗ ನಾನೇನಾದ್ರು ಒಕ್ಕಲಿಗರ ಜನ ದಂಗೆ ಹೇಳಿ ಅಂತ ಹೇಳಿದ್ನ? ಎಂದೂ ಸಹ ನಾನು ಸಮಾಜದ ಹೆಸರಿನಲ್ಲಿ ರಕ್ಷಣೆ ಕೇಳಲಿಲ್ಲ, ಜಾತಿ ಹೆಸರಿನಲ್ಲಿ. ಈಗ ಇವತ್ತೇನು ಹೇಳ್ಕೊಂಡಿದ್ದಾರೆ ಅವ್ರ ಮೊನ್ನೆ, ನಾನು ಕುರುಬ ಸಮಾಜದಲ್ಲಿ ಕುರಿ ಕಾಯ್ತಾ ಇದ್ದನು, ನನ್ನ ಬೆಳವಣಿಗೆಯನ್ನ ಸಹಿಸಲಾರದೆ ಹೊಟ್ಟೆ ಕಿತ್ತಿಂದ ಇದೆಲ್ಲ ಮಾಡ್ತಾರೆ ಅಂತ ಹೇಳಿ. ಇದೇ ಕುರಿ ಕಾಯನ್ನೇ ತಾನೇ ಜನತಾದಳದಲ್ಲಿ 2 ಬಾರಿ ಉಪಮುಖ್ಯಮಂತ್ರಿ ಮಾಡಿದ್ದು, ಫೈನಾನ್ಸ್ ಮಿನಿಸ್ಟರ್ ಮಾಡಿದ್ದು. ದೇವೇಗೌಡರು ಗುರುಸ್ತಾ ಹೋಗಿದ್ರೆ ಯಾರು ಕೇಳ್ತಿದ್ದಾರೋ? ಹೇಳ್ತಿದ್ದಾರೆ ಯಾರು ಇವ್ರನ್ನ? ಅದರಿಂದ ಅವರು ಇವತ್ತು ಒಂದು ರೀತಿ ಮಾನಸಿಕ ಅಸಮತೋಲನೆಗೆ ಒಳಗಾಗಿದ್ದಾರೆ. ಮಾನಸಿಕವಾಗಿ ಏನಾದ್ರೂ ಸಿಎಂ ಅಂತ ಆದ್ರೆ ಒಕ್ಕಲಿಗ ಸಮುದಾಯದವರು ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಅಂತ ಹೇಳ್ತಿದ್ದಾರೆ. ಈಗ ಬೇರೆ ಪಕ್ಷದಲ್ಲಿ ಆಗಿಲ್ವಾ? ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲಿ ಮಾಡೋರು ಇವ್ರು ಬಂದ್ಮೇಲೆ? ಈಗ ಪಾಪ ಅದ್ಯಾರೋ ಒದಾಡ್ತವ್ರಲ್ಲ, ಅವ್ರಿಗೂ ಈ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪರಮೇಶ್ವರ್ ಸ್ಥಿತಿ ಆಗತ್ತಂತೀರ ಸರ್? ಸಂಶಯ ಇದೆಯಾ? ಈಗ ಅವ್ರು ಯಾಕೆ ಹೇಳ್ತಾ ಇದ್ದಾರೆ, ನಾನು ರಣೇಡಿ ಅಲ್ಲ, ನಾನು ಎಲ್ಲದಕ್ಕೂ ಸಿದ್ಧವಾಗಿದ್ದೇನೆ, ಹೋರಾಟ ಮಾಡ್ತೀನಿ, ಸಾಯೋವರೆಗೂ ಇರ್ತೀನಿ ಅಂತ ಈಗ ಹೇಳೋರಲ್ಲ. ಅವ್ರು ಹೇಳಿರೋದು ಯಾತಕ್ಕೆ? ಯಾರ ಪಾಪ ಓಡಾಡ್ತಾರಲ್ಲ, ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಸ್ವಲ್ಪ ಕೂತ್ಕ ಮನೆ ಒಳಗೆ ಅಂತ ತಾನೇ ಹೇಳ್ತಾ ಇರೋದು ಅವರು. ಅದರ ಅರ್ಥ ಕೊಡೋದಾಗಿದ್ರೆ ಯಾವತ್ತೂ ಕೊಡಬೇಕಾಗಿತ್ತಲ್ವ? ಅವ್ರು ನೋಡಿದ್ರೆ ಕೊಟ್ಟ ಮಾತನ್ನ ನಡ್ಕೊಳ್ಳಿಲ್ಲ ಅಂತಾರೆ. ಇದೆ ಅವರವರಲ್ಲಿ ನಡೀತಾ ಇದೆಯಲ್ಲ. ಇವ್ರು ಯಾರು ವಕೀಲರನ್ನು ಮಾಡಿದ್ರು? ಮುಖ್ಯಮಂತ್ರಿ ಇವ್ರು ಯಾರನ್ನು ಮಾಡಿದ್ರು? ಇದ್ದನ್ನೆಲ್ಲ ಖಾಲಿ ಮಾಡಿಸಿದ್ರು. ಅದೇನೋ ಅವರ ಕಾಂಗ್ರೆಸ್ ಕರ್ಕೊಂಡು ಹೋದ್ರಲ್ಲ, ಅವ್ರನ್ನ ಕರ್ಕೊಂಡು ಹೋದ್ರಲ್ಲ, ಏನಾಗವ್ರೀಗ? ಏನ್ ಮಾಡವ್ರು ಇವರು? ಹೇಳಕ್ ಹೋದ್ರೆ ಪುಟಗಟ್ಲೆ ಹೇಳ್ಬೋದು ಇವ್ರ ಬಗ್ಗೆ, ಒಂದು ಗ್ರಂಥನೇ ಬರೀಬಹುದು ಇವ್ರ ಬಗ್ಗೆ. ಅವ್ರು ವೈಯಕ್ತಿಕವಾಗಿ ಯಾವುದೋ ಬೇರೆ ವಿಷಯಕ್ಕೆ ಭೇಟಿ ಮಾಡಿ, ನಾನು ಕೈಗಾರಿಕಾ ಸಚಿವನಿದ್ದೀನಿ, ಕೇಂದ್ರದಲ್ಲಿ ಏನೋ ಕೆಲಸ ಆಗಬೇಕಾಗಿತ್ತು, ಭೇಟಿ ಮಾಡಿದ್ದು. ಅದು ಹೊರತುಪಡಿಸಿ ರಾಜಕೀಯ ಏನಿಲ್ಲ. ಸಿದ್ದರಾಮಯ್ಯ ಅವರು ಹೇಳ್ತಿದ್ದಾರೆ, ವರ್ಗಾವಣೆ ಅನ್ನುವಂಥದ್ದು ದಂಧೆ ಹೆಚ್ಚಾಗಿದೆ, ಭ್ರಷ್ಟಾಚಾರ, ಅದಕ್ಕೋಸ್ಕರ ಜ್ಞಾನೋದಯ ಆಯ್ತಾ? ಈಗ ಜ್ಞಾನೋದಯ ಆಗಿದೆಯಾ? ಅವತ್ತೊಂದ್ಸಲ ಫೋನ್ನಲ್ಲಿ ಅಪ್ಪಯ್ಯ ನಾನು ಹೇಳಿದ್ದಾರೆ ವರ್ಗಾವಣೆ, ಇನ್ನೊಂದು ಯಾವುದದು ನಾನು ಹೇಳಿದ್ದೆ ಯಾರು ಅಂತ ಹೇಳ್ತಿರಲ್ಲ, ಅಪ್ಪಯ್ಯ ಅಂತ ಹೇಳಿ ಆಗಾಯ್ತಿರ್ಲಿಲ್ವಂತ.
ಈಗ ಅವ್ರಿಗೆ ಕಣ್ಣಿಗೆ ಕಾಣ್ತಾ ಇದೆ ಇವೆಲ್ಲ. ಇದು ಪ್ರತಿದಿನ ನಡೀತಾ ಇದ್ದ ದಂಧೆ ಇವರ ನಾಯಕತ್ವದಲ್ಲೇ ನಡೀತಾ ಇದೆ. ಇನ್ನೊಂದು ದಲಿತ ಸಿಎಂ ಏನಾದ್ರೂ ಆದ್ರೆ ಅದು ಕಾಂಗ್ರೆಸ್ ಪಕ್ಷದಲ್ಲಂತೆ, ಬೇರೆ ಪಕ್ಷದಲ್ಲಿ ಅವಕಾಶ ದಲಿತರ ಆಗ್ತಕ್ಕಂಥದ್ದನ್ನು ತಪ್ಪಿಸಿರದೆ ಇವರು. ಮಲ್ಲಿಕಾರ್ಜುನ್ ಖರ್ಗೆ ಯಾವತ್ತೂ ಆಗಬೇಕಾಗಿತ್ತು, ಪರಮೇಶ್ವರಿ ಯಾವತ್ತೂ ಆಗಬೇಕಾಗಿತ್ತು. ಅವ್ರನ್ನ ಅಲ್ಲಿಂದ ಖಾಲಿ ಮಾಡಿಸಿ ಒಳಗಡೆ ಉತ್ತೊಳಗೋಗಿ ಸೇರ್ಕೊಂಡಿರೋದು ಇವರು. ಮಾಡೋದಾಗಿದ್ರೆ ಯಾವತ್ತಾಗೋದು. ಈಗೆಲ್ಲ ಆಯ್ತು ಪಾಪ ಖರ್ಗೆ ಅವ್ರಿಗೆ ಆಗಕ್ಕಾಯ್ತದ? ಆಗ ಅಂತ ಕಳಿಸಿ ಡೆಲ್ಲಿ ಕಳಿಸ್ಬಿಟ್ರು. ಈಗ ದಲಿತರು ಮಾಡ್ತಾರೆ. ಯಾಕೆ ಇಷ್ಟು ವರ್ಷ ಮಾಡಿಲ್ಲ? 75 ವರ್ಷದಲ್ಲಿ ಯಾಕೆ ಆಗಲಿಲ್ಲ? 75 ವರ್ಷ ಆಯ್ತಲ್ಲ, ಯಾಕೆ ಮಾಡಲಿಲ್ಲ? ಇನ್ನು ಕಾಂಗ್ರೆಸ್ ಅಲ್ಲಿ ಇಲ್ಲಿ ಕರ್ನಾಟಕದಲ್ಲಿ ಮಾಡಕ್ ಅವಕಾಶಗಳಿರ್ಲಿಲ್ವ? ಅಪಯ ಅನ್ನೋದು ಯಾರು? ಅಪಯ ಅಂತಾರಲ್ಲ, ಯಾರದು ಅಪಯಿನ್ಸು ಮರ್ತು ಬಿಟ್ಟವ್ರ? ಸಿದ್ದರಾಮಯ್ಯನವರು ಮಗನ್ನ MLA ಅಲ್ವ ವರುಣದಲ್ಲಿ ಇದ್ದಿದ್ದು. ಇಲ್ಲೆಲ್ಲ ರಾಯಚೂರಲ್ಲ, ನಮ್ಮ ಬಾದಾಮಿ, ಅದು ನಮ್ಮ ಪಕ್ಷದಿಂದ ಅಲ್ಲವರೆಗೆ ಜೀವ ಸಿಕ್ಕಿದ್ದು. ನಮ್ಮ ಅಭ್ಯರ್ಥಿನ ಸ್ವಲ್ಪ ಸೈಲೆಂಟ್ ಮಾಡಿದ್ರೆ ಅವತ್ತೇ ಖಾಲಿ ಆಗೋರು. 2018 ಚುನಾವಣೆಯಲ್ಲಿ ಚಾಮುಂಡೇಶ್ವರಲ್ಲಿ 36,000 38,000 ಸೋತಿದ್ರು. ಇಲ್ಲಿ ಈಗ ಯಾವ ಪಕ್ಷದ ಬಗ್ಗೆ ಮಾತನಾಡ್ತಾರೆ ಅವರು ಬೆಳೆದು ಲಕ್ಷಾಂತರ ಕಾರ್ಯಕರ್ತರು ಶಕ್ತಿ ತುಂಬಿದ್ರಲ್ಲ, ಟೋಪಿ ಹಾಕಿ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒಂದೇ ಉದ್ದೇಶದಲ್ಲಿ ಟೋಪಿ ಹಾಕೊಂಡು ಹೊರಟಾರಲ್ಲ, ಅದರಿಂದ ಪಾರ್ಟಿಯಿಂದ ಹೊರಗಾಗ್ದು. ಪಾರ್ಟಿ ವಿರೋಧ ಒಕ್ಕಲಿಗಿರೋದೇನೋ ಅದಿರಲಿ, ಸ್ವಲ್ಪ ಹೇಳೋಣಂತೆ. ಈಗ ಅದರ ಹಿನ್ನೆಲೆಯಲ್ಲಿ ಅವತ್ತು ಪಾರ್ಟಿಯಿಂದ ಹೊರಗಾಕಿದ್ದು. ಪಕ್ಷ ಕಟ್ಟಬೇಕಲ್ಲ, ಇಲ್ಲ ಹೋಗ್ಲಿ. ಅವರು ನನ್ನ ಪಕ್ಷದಲ್ಲಿದ್ದಲ್ಲ, ನಮ್ಮ ಜನತಾದಳದಲ್ಲಿ, ಜಾತ್ಯತೀತ ಜನತಾದಳದಲ್ಲಿ ಯಾವತ್ತಾದ್ರೂ ಒಂದು ದಿವಸ ಬ್ಯಾನರ್ ಕಟ್ಟಿದ್ರ? ಬ್ಯಾನರ್ ಅವ್ರ ಕೈಯಿಂದ ಏನಾದ್ರು ಮಾಡಿಸಿದ್ರ? ಸಭೆ ಅರೇಂಜ್ ಮಾಡಿದ್ರ? ಹೋಗಿ ಬ್ಯಾನರ್ ಕಟ್ಟ ಹಗ್ಗ ಕೊಡಿಸಿದ್ರ? ಏನ್ ಮಾಡಿದ್ರು? ಕೆಲಸ ಮಾಡ್ತಿದ್ದು ನಾವು, ಭಾಷಣ ಮಾಡಕ್ ಬರೋರು ವೇದಿಕೆಗೆ. ಅಲ್ಲಿ ನಡೀತಿರೋದು ಅದೇ. ಈಗ ಕಾಂಗ್ರೆಸ್ನಲ್ಲಿ ಪಾಪ ಮಲ್ಲಿಕಾರ್ಜುನ್ ಖರ್ಗೆ ಡೆಲ್ಲಿ ಓಡಿಸಾಯ್ತು. ಆ ಪರಮೇಶ್ವರರು ಅಧ್ಯಕ್ಷರಿದ್ರು, ಅವ್ರನ್ನ ಚುನಾವಣೆಯಲ್ಲಿ ಸೋಲಿಸಿ ಅವ್ರನ್ನ ಮನೆಗೆ ಕಳಿಸಿ ಮುಖ್ಯಮಂತ್ರಿ ಆಗಿದ್ರು. ಇವರಿಂದ ದೇವೇಗೌಡರು ಕುಟುಂಬದಲ್ಲಿ ಯಾವ ರೀತಿ ನಡ್ಕೊಂಡಿದ್ದೇವೆ, ಎಷ್ಟು ಜನ ರಾಜಕೀಯವಾಗಿ ಬೆಳೆದ್ರು, ಎಷ್ಟು ಜನ ಬೆನ್ನಿಗೆ ಚುರಿ ಹಾಕಿ ಹೋದ್ರು. ನಾವು ಬೆನ್ನಿಗೆ ಚುರಿ ಹಾಕಿ ಹೋಗಿ ಅಂತ ಹೇಳಿದ್ವಾ? ಇಲ್ಲಿದ್ದಾಗ ಚೆನ್ನಾಗೇ ಇದ್ರು, ಯಾವ್ದು ಹೆಸರುಗಳು ಹೇಳೋರಲ್ಲ, ಅವರೆಲ್ಲರೂ ಇಲ್ಲಿ ಚೆನ್ನಾಗೇ ಇದ್ದವರು. ಯಾವಾಗ ದೇವೇಗೌಡರು ಬೆನ್ನಿಗೆ ಚೂರಿ ಹಾಕಿ ಕೊಟ್ಟರು ಮನೆಗೆ ಹೋದ್ರು. ಅದಕ್ಕೆ ನಾವೇನ್ ಮಾಡಕ್ಕಾಯ್ತದೆ?